ಪ್ರಿಯರೇ, ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕ್ರೈಸ್ತಿಯ ಒಂದು ಜೀವಿತದಲ್ಲಿ ನಾವು ಬಹಳ ಒಂದು ಮುಖ್ಯವಾದಂಥ ಒಂದು ವಿಚಾರ ಏನಂತಂದರೆ ಸತ್ಯವೇದ ಓದುವಂಥದ್ದು ಮತ್ತು ಪ್ರಾರ್ಥನೆ ಮಾಡುವಂಥದ್ದು ಅಭ್ಯಾಸ. ಪ್ರಾರ್ಥನೆ ಅನ್ನುವಂಥದ್ದು ನಾವು ಏನಕ್ಕೆ ಮಾಡ್ತೇವೆ ಅಂದರೆ, ದೇವರು ನಮ್ಮ ಒಂದು ವಿಜ್ಞಾಪನೆಗಳನ್ನು ಆತನು ಲಾಲಿಸ್ತಾನೆ, ಅದನ್ನು ಆತನು ನೆರವೇರಿಸ್ತಾನೆ ಅನ್ನುವಂಥದ್ದನ್ನು ನಾವು ನಂಬಿರ್ತೇವೆ. ಆದರೆ ನಾವು ಸಾಮಾನ್ಯ ನೋಡ್ತೇವೆ, ನಮ್ಮ ಎಲ್ಲ ಒಂದು ಪ್ರಾರ್ಥನೆಗಳು ಅದು ನೆರವೇರುವಂಥದ್ದೆಲ್ಲ. ಕೆಲವು ಬೇಗನೆ ನೆರವೇರ್ತವೆ, ಕೆಲವು ನಿಧಾನಕ್ಕೆ ನೆರವೇರ್ತವೆ, ಕೆಲವಂತೂ ನೆರವೇರುವಂಥದ್ದೇ ಇಲ್ಲ. ಆದರೆ ನಾನಿಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು ಏನಂತಂದರೆ, ನಾವು ಪ್ರಾರ್ಥನೆ ಮಾಡಿದಾಗ ನಾವು ಯಾವೊಂದು ಉದ್ದೇಶದಿಂದ ಮಾಡ್ತೇವೆ ಅಂದರೆ, ನನಗಿದು ಬೇಕು, ನನಗಿದು ಒಳ್ಳೆಯದು, ಈ ಒಂದು ವಿಜ್ಞಾಪನೆ ನೆರವೇರಿದ್ರೆ ನನಗೆ ಇದರಿಂದ ಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ, ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನಗೆ ಬೇಕಾದಂಥವ್ರಿಗಾಗಲಿ, ಅಥವಾ ನನ್ನ ಒಂದು ಉದ್ದೇಶ ಏನಿದೆ ಅದು ನೆರವೇರುತ್ತೆ ಅನ್ನೋಂಥ ಒಂದು ನಂಬಿಕೆ ಅಥವಾ ಒಂದು ಭರವಸೆ ಮೇಲೆ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರೇರೆ ಇದನ್ನು ನಾವು ಸ್ವಲ್ಪ ಗಮನಿಸಿದಾಗ ನಮಗೆ ಏನು ಅನ್ನಿಸ್ತದೆ ಅಂದರೆ, ಅಥವಾ ನನಗೇನು ಅನ್ನಿಸ್ತದೆ ಅಂದರೆ, ನಾವು ಸೃಷ್ಟಿಕರ್ತನಿಗಿಂತ ನಾವು ಬುದ್ಧಿವಂತರು, ಸೃಷ್ಟಿಕರ್ತನಿಗಿಂತ ನಮಗೆ ಮುಂದೆ ಏನಾಗುತ್ತೆ ಅಂದರೆ, ಇಲ್ಲಿಂದ ಒಂದು 10 ವರ್ಷನೋ 20 ವರ್ಷನೋ ಅದ್ರ ಮುಂದೆನೂ ಏನಾಗುತ್ತೆ ಇದರಿಂದ ಅನ್ನುವಂಥದ್ದು ನಾವು ತಿಳ್ಕೊಂಡವರಾಗಿದ್ದೇವೆ. ಅಂದರೆ ನಾವು ಜ್ಞಾನಿಗಳಾಗಿದ್ದೇವೆ. ಹಾಗೂ ನಾವು ಏನಂತಂದರೆ, ನಾವು ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ದೆನ್ ಗಾಡ್ ಟು ಹ್ಯಾವ್ ದ ಥಿಂಗ್ಸ್ ಅಂತಂದ್ಬಿಟ್ಟು. ಅಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ನನಗೆ ಇದು ಬೇಕು, ಇದು ಹಿಂಗಾಗಬೇಕು, ಇದು ಹಿಂಗೆ ಇದು ಮಾಡು ಅಂತಂದ್ಬಿಟ್ಟು ನಾವು ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ. ಬಟ್ ಆದರೆ ಪ್ರಶ್ನೆ ಬರುತ್ತೆ, ನಾವೇ ಎಲ್ಲ ತಿಳ್ಕೊಂಡ್ಮೇಲೆ ನಾವೇ ಯಾಕೆ ಪ್ರಾರ್ಥನೆ ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಅನ್ನೋದು ಬರುತ್ತೆ. ಹಾಗಾಗಿ ಪ್ರಿಯರೇ, ನಾನು ಇಲ್ಲಿ ಹೇಳುವಂಥದ್ದು ಏನಂದರೆ, ಎಲ್ಲ ನಮ್ಮ ಒಂದು ಆಲೋಚನೆ ಪ್ರಕಾರನೇ ನಾವು ನಡೀತೇವೆ. ಎಲ್ಲ ನಮ್ಮ ಒಂದು ಆಲೋಚನೆ ಪ್ರಕಾರನೇ ನಾವು ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ. ಅದನ್ನು ಹೊಂದ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗೂ ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂದರೂ ನಮ್ಮ ಒಂದು ಬಲ ಏನಿದೆ ಅದನ್ನು ನಾವು ಉಪಯೋಗಿಸಿ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗಿನ ಒಂದು ಪ್ರಸ್ತುತ ಒಂದು ಪರಿಸ್ಥಿತಿ ನಾವು ಗಮನಿಸಿದ್ರು ಸಹ ಅದೇ ರೀತಿ ಇದೆ. ಏನಂತಂದರೆ, ನೀವು ಏನು ಬೇಕೋ ಅದನ್ನು ಪಡ್ಕೋಬೋದು. ಹಣ ಬೇಕೋ, ಇಲ್ಲ ಒಂದು ನಿಮ್ಮೊಂದು ಕೆರಿಯರ್ ಬೇಕೋ, ಓದಬೇಕೋ, ಏನು ಬೇಕೋ ನೀವು ಪಡ್ಕೋಬೋದು. ಮನೆ ಬೇಕೋ ಸಾಲ ಮಾಡಿ ಪಡ್ಕೊಳ್ಳಿ, ಗಾಡಿ ಬೇಕೋ ಸಾಲ ಮಾಡಿ ತಗೊಳ್ಳಿ. ಎಲ್ಲ ಏನಂದರೆ, ಎಲ್ಲ ಒಂದು ಅಫೋರ್ಡಬಿಲಿಟಿ ಅನ್ನೋವಂಥ ಥರ ಬಂದ್ಬಿಟ್ಟಿದೆ ಎಲ್ಲ. ಅದು ಇಂಥದ್ದು ಲೈಫಲ್ಲಿ ನೀನು ಏನು ಬೇಕೋ ಅದನ್ನೆಲ್ಲ ಬಯಸ್ಬೋದು, ಇಂಥದ್ದು ನಿನಗೆ ಆಗಲ್ಲ ಅನ್ನೋ ಥರ ಒಂದು ಮನೋಭಾವನೆ ಅನ್ನುವಂಥದ್ದು ನಮ್ಮ ಒಂದು ಮನಸ್ಸಿನಲ್ಲಿ ಅದು ಬೆಳೆಸ್ಬಿಟ್ಟಿದ್ದಾರೆ. ಆದರೆ ಪ್ರಿಯರೇ, ತಂದೆ ದೇವರು ಸರ್ವಶಕ್ತನು. ಹಾಗೂ ಆತನು ಮುಂದೆ ಅಂದರೆ ಈಗಿನ ಒಂದು ಇದಲ್ಲ, ಕಾಲಕ್ಕೆ ನಮಗೇನು ಒಳ್ಳೆಯದು, ನಮಗೇನು ಕೆಟ್ಟದ್ದು ಅನ್ನೋಂಥದ್ದು ಆತನು ತಿಳ್ಕೊಂಡಿದ್ದಾನೆ. ಹಂಗಂದಮೇಲೆ ನಾವು ಆತನ ಒಂದು ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಳುವಂಥದ್ದು ಒಳ್ಳೆಯದಲ್ವಾ? ಇವಾಗ ಎಷ್ಟೋ ಜನರು ಇಷ್ಟು ಹಣ ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಇರುವಂಥ ಕೆಲಸವನ್ನು ಬಿಟ್ಟು ಅವರು ಸಾಲ ಎಲ್ಲ ಮಾಡಿ ಆ ಒಂದು ಏನೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗ್ಲೂ ಎಲ್ಲ ಪ್ರೇಯರ್ಗಳು ಅದು ಇದು ಅಂತೆಲ್ಲ ಮಾಡಿ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಬಿಸ್ನೆಸ್ ಅನ್ನೋದು ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ, ಮುಂದೆ ಅದು ಒಳ್ಳೇದಾಗುತ್ತೋ ಅದು ಅವನಿಗೆ ಗೊತ್ತಿರಲ್ಲ. ಯಾರಿಗೇ ಆಗಿರಲಿ ಅದು ಗೊತ್ತಿಲ್ಲ. ಅದು ಅದೇ ರೀತಿ ನಮಗೇನು ಒಳ್ಳೆಯದು ಅನ್ನೋಂಥದ್ದು ನಾವು ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಒಂದು ಜ್ಞಾನವಂತರಾಗಿರಲಿ, ಅದು ನಾವು ಅದನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ, ಅಥವಾ ನಮಗದು ಗೊತ್ತಾಗೋದು ಇಲ್ಲ. ಕೆಲವು ಸಲ ನಮ್ಗೆ ಒಳ್ಳೆಯದೇ ಆಗ್ತಾ ಇರುತ್ತೆ, ಆದರೆ ಅದು ಮುಂದಿನ ಒಂದು ದಿನಗಳಲ್ಲಿ ಅದು ಕೆಟ್ಟದಾಗ್ಬಿಡುತ್ತೆ. ಮುಂದಿನ ಒಂದು ಏನೋ ಒಂದು ಸಂತತಿಗೆ ಅದು ಕೆಟ್ಟದಾಗ್ಬೋದು. ಮುಂದಿನ ಒಂದು ಎಷ್ಟೋ ವರ್ಷಗಳಾಗಿದ ಮೇಲೆ ಅದರ ಒಂದು ದುಷ್ಪರಿಣಾಮಗಳು ನಮಗೆ ಕಾಣ್ಬೋದು. ಹಾಗಾಗಿ ಪ್ರಿಯರೇ, ನಮ್ಮ ಭರವಸೆ, ನಮ್ಮ ಒಂದು ನಂಬಿಕೆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಇಡಬೇಕು. ಆತನ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೋಬೇಕು. ನಾವು ನೋಡ್ತೇವೆ, ನಾವು ಯೇಸು ಕ್ರಿಸ್ತನು ಸಹ ಮತ್ತಾಯ 6:10 ಆತನು ಹೇಳ್ತಾನೆ, ನಮಗೆ ಕಳಿಸ್ಕೊಟ್ಟಂತ ಪರಲೋಕ ಪ್ರಾರ್ಥನೆಯಲ್ಲಿ ಸಹ ಆತನು ಹೇಳ್ತಾನೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ
ಭೂಲೋಕದಲ್ಲೂ ಸಹ ನೆರವೇರಲಿ ಅನ್ನುವಂಥದ್ದನ್ನು ಆತನು ನಮಗೆ ಹೇಳಿಸ್ಕೊಟ್ಟಿದ್ದಾನೆ. ಹಾಗೂ ಆತನೇ ಯೋಹಾನದಲ್ಲೂ ಸಹ ಹೇಳ್ತಾನೆ, ಯೋಹಾನ 6:38 ಸಹ ಆತನು ಹೇಳ್ತಾನೆ, ನಾನು ನನ್ನ ಚಿತ್ತವನ್ನಲ್ಲ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಈ ಒಂದು ಭೂಲೋಕದಲ್ಲಿ ಬಂದಿದ್ದೇನೆ ಅಂತ ಅಂದ್ಬಿಟ್ಟು. ಅಂದರೆ ನಾವು ನೋಡ್ತೇವೆ ದೇವರ ಚಿತ್ತ ಏನಿದೆ, ಅದರ ಒಂದು ಪರಿಣಾಮ ಏನಿದೆ, ಅದು ಕಾಲಕ್ಕೆ ಇರುವಂಥದ್ದಾಗಿರುತ್ತೆ. ನಾವು ಅಪೊಸ್ತಲರ ಕೃತ್ಯದಲ್ಲೂ ಸಹ 3 ಮತ್ತು 4 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದರೆ 40 ವರ್ಷ ಒಬ್ಬನು ಅಂಗವಿಕಲನು ಅಲ್ಲಿ ಆಲಯದ ಮುಂದೆ ಭಿಕ್ಷೆ ಬಿಡುತ್ತಾ ಇದ್ದ. ಯೇಸು ಕ್ರಿಸ್ತನು ಖಂಡಿತವಾಗಲೂ ಆತನು ಜೀವಮಾನ ಕಾಲದಲ್ಲಿ ಆತನು ಅಲ್ಲಿ ಓಡಾಡಲಿಕ್ಕೂ ಸಾಧ್ಯ. ಹಾಗಾಗಿಯೂ ಸಹ ಆತನು ಭಿಕ್ಷುಕನನ್ನು ವಾಸಿ ಮಾಡಲಿಲ್ಲ. ಆದರೆ ಪೇತ್ರನು ಅದನ್ನು ಮಾಡ್ದ. ಪೇತ್ರನು ಆತನನ್ನು ವಾಸಿ ಮಾಡಿದ ಮೇಲೆ ಮುಂದೆ ಪರಿಣಾಮ ನಾವು ನೋಡ್ತೇವೆ. ಆ ಪೇತ್ರನನ್ನು ಅಲ್ಲಿ ಬಂದಿ ಮಾಡಿದ್ರು, ಅದರಿಂದ ಆತನಿಗೆ ಪ್ರಚಾರ ಸಿಕ್ತು. ಹಾಗಾಗಿ ಅಲ್ಲಿ ಸುಮಾರು ಒಂದು 5,000 ಜನರು ಕ್ರಿಸ್ತನನ್ನು ನಂಬುವಂತೆ ಆಯಿತು. ಅಂದರೆ ದೇವರ ಚಿತ್ತ ಯಾವಾಗಲೂ ಅಷ್ಟೇ ಪ್ರಿಯರೇ, ನಮಗೆ ಅದು ಕೆಟ್ಟದ್ದು ಅಥವಾ ಏನು ಪರಿಣಾಮ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಕಾಣಿಸ್ತದೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಅದು ಅದರೇ ಆದಂಥ ಒಂದು ಒಳ್ಳೆಯ ಪರಿಣಾಮಗಳು ನಮಗೆ ಸಿಗುತ್ತೆ. ಹಾಗಾಗಿ ಪ್ರಿಯರೇ, ನಾವು ನಮ್ಮ ಒಂದು ಬುದ್ಧಿವಂತಿಕೆ, ನಮ್ಮ ಒಂದು ಬಲದ ಮೇಲೆ ನಾವು ಆತ್ಕೊಳ್ಳದೆ ತಂದೆ ದೇವರ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು, ಆತನ ಒಂದು ಬಲಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು, ನಮ್ಮ ಒಂದು ಪ್ರಾರ್ಥನೆಗಳನ್ನು, ನಮ್ಮ ಒಂದು ಕಾರ್ಯಗಳನ್ನು ನಾವು ಬಿಟ್ಕೊಟ್ಟಾಗ ಖಂಡಿತವಾಗಲೂ ಅದರಿಂದ ನಮಗೆ ಮತ್ತು ನಮ್ಮ ಮನೆಯವ್ರಿಗೂ ಅದು ಒಳ್ಳೆಯದೇ ಆಗುತ್ತೆ. ತಂದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.